ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ ಸೆಷನ್ ನಲ್ಲಿ ಸಮ್ಮರಿ ಲೆಕ್ಚರ್ ಸೀರೀಸ್ ಅಲ್ಲಿ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಬ್ರೀಫ್ ಆಗಿ ನಮ್ಗಿರತಕ್ಕಂಥ ಶಾರ್ಟ್ ಟೈಮ್ ಆಫ್ ಇಂಟರ್ವಲ್. ಓಕೆ, ಸೊ ನೋಡಿ, ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ ಚಾಪ್ಟರ್, what formulas the questions can be asked in your entrance examination. So let us have briefly about the weightage of this chapter ಅಂತ ಹೇಳ್ದೆ. ನೋಡಿ, whenever we come to our KCET entrance examination Karnataka common entrance test for engineering ನಾವು ಬಂದಿದ್ದಾಗ ಈ ಒಂದು ಚಾಪ್ಟರ್ ಇಂದ ನಿಮಗೆ ಮಿನಿಮಮ್ 4 ಕ್ವಶನ್ಸ್ ನಿಮಗೆ ಬರುತ್ತೆ. ಸೊ ದಟ್ ಇಸ್ ಅ ವೇಟೇಜ್ ಆಫ್ ದಿಸ್ ಚಾಪ್ಟರ್. ಅಷ್ಟೇ ಅಲ್ಲ, ವೆನೆವರ್ ವಿ ಗೋ ಟು ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಈ ಒಂದು ಚಾಪ್ಟರ್ ಇಂದ ನೀವು ಪಾಸ್ಟ್ 10 to 15 ಇಯರ್ಸ್ ನೋಡಿದ್ದೀರಾ ಅಂತಂದ್ರೆ ಮಿನಿಮಮ್ ನಿಮಗೆ 3 ಕ್ವಶನ್ಸ್ ನಿಮಗೆ ಬರ್ತಾನೆ ಇದೆ ಈ ಚಾಪ್ಟರ್ ಇಂದ. ಅಂಡ್ ವೆನೆವರ್ ಯು ಕಮ್ ಟು JEE ಎಕ್ಸಾಮಿನೇಷನ್, 2 ಕ್ವಶನ್ಸ್ ಅನ್ನೋದು ನಿಮಗೆ ಈ ಚಾಪ್ಟರ್ ಇಂದ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ದಟ್ ಈಸ್ ಅ ವೇಟೇಜ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದಿಸ್ ಚಾಪ್ಟರ್. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ಬೋರ್ಡ್ ಎಕ್ಸಾಮಿನೇಷನ್ಗೆ, ನಮ್ಮ ಕರ್ನಾಟಕ ಬೋರ್ಡ್ ಎಕ್ಸಾಮಿನೇಷನ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಅಲ್ಲೂ ಸಹ ಈ ಚಾಪ್ಟರ್ ಇರತಕ್ಕಂಥ ವೇಟೇಜ್ ಎಷ್ಟು ಅಂತಂದ್ರೆ 14 ಮಾರ್ಕ್ಸ್. ಓಕೆ, 14 ಮಾರ್ಕ್ ಈ ಚಾಪ್ಟರ್ ವೇಟೇಜ್ ಇರುತ್ತೆ. ಸೊ ಇದರಿಂದ ನೀವು ಒಂದು ಬೋರ್ಡ್ಗೂ ಸಹ ನ್ಯೂಮರಿಕಲ್ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ ಅಂತಂದಿದ್ದಾಗ ನೋಡಿ, ಶಾರ್ಟ್ ಅಂಡ್ ಸ್ವೀಟ್ ಶಾರ್ಟ್ ನೋಟ್ಸ್ ಅಂದ್ರೆ ಫಾರ್ಮುಲಾಸ್, ಲಿಸ್ಟ್ ಆಫ್ ಫಾರ್ಮುಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಏನಾದ್ರು ಡೌಟ್ ಬಂದಿದೆ ಅಂತಂದಾಗ ಯು ಪ್ಲೀಸ್ ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ, ವಿಲ್ ಎಕ್ಸ್ಪ್ಲೈನ್ ಟು ಯು ಹ್ಯಾಪಿಲಿ. ಓಕೆ, ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್. ಸೊ ಲೆಟ್ ಅಸ್ ಸಿ, ಈ ಒಂದು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾರಾದ್ರೂ ಬೇಕು ಅಂತಂದಾಗ ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸಿ ದಟ್. So let us see what is the first one. First we have to understand what is the electric current. Okay na? ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ನಮಗೊಂದು ಐಡಿಯಾ ಅನ್ನೋದು ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಕರೆಂಟ್ ಹಿಯರ್? ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ಜಸ್ಟ್ ವಿ ಕ್ಯಾನ್ ಸೇ ದಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಇಸ್ ಇಟ್ ರೈಟ್? Therefore, we can measure this electric current I is equals to the rate of flow of charges, that is represented mathematically dq by dt ಅಂತ ನಾವು ಹೇಳ್ತೀವಿ. If you want, I will write in the bracket ಅಲ್ಲಿ ಬರ್ದಿರ್ತೀನಿ ನೋಡಿ, ಇಲ್ಲಿ the rate of flow of charges, okay, is called electric current ಅಂತ ಹೇಳ್ತಾರೆ. And from this we have to note that ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ನಾವು ಕರೆಂಟ್ ಅನ್ನೋದು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಆಗ್ತಾ ಇದ್ದರೆ ಅವಾಗ ಚಾರ್ಜ್ ನ ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತಂದಾಗ ಇಂಟಗ್ರೇಷನ್ ಆಫ್ I ಇಂಟು ಡಿ ಟಿ ಅಂತ ನಾವು ಫಾರ್ಮುಲಾ ಯೂಸ್ ಮಾಡಬಹುದು. ಯಾವಾಗ ಇಲ್ಲಿ ಅಂತಂದಾಗ ವೆನ್ ದ ಕರೆಂಟ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದೆನ್ ವಾಟ್ ಇಸ್ ದ ಕ್ಯೂ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಈಸ್ ಅ ಚಾರ್ಜ್ flowing through the conductor ಅಂತಾನೆ ಕರಿಬಹುದು. ಚಾರ್ಜ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಅಂತ ಹೇಳ್ತಾರೆ. ಅಂಡ್ ಸಿ ಹಿಯರ್, ವೆನೆವರ್ ವಿ ಕಮ್ ಅಕ್ರಾಸ್ ವಾಟ್ ಇಸ್ ದ ಟೋಟಲ್ ಕರೆಂಟ್ ಅನ್ನೋದು ಯಾವತ್ತೇ ಆಗ್ಲಿ ಹೇಗೆ ಬರಿತೀವಿ ನಾವು ಅಂತಂದ್ರೆ, ಟೋಟಲ್ ಕರೆಂಟ್ I is always equals to total charge divided by total time taken. So see here, what is the SI unit of this here? SI unit of current is ampere. SI unit of current is ampere ಅಂತ ನಾವು ಹೇಳಬಹುದು, denoted by the capital letter A. Got it here? And later it is a scalar ಅಂತ ಹೇಳ್ತಾರೆ. ನೋಡಿ, ಯಾಕೆ ಸರ್ ಇದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತಲ್ವಾ ಅಂತಂದಿದ್ದಾಗ ನೋಡಿ, ಇಲ್ಲಿ ದೋ ದ ಕರೆಂಟ್ ಈಸ್ ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಇಟ್ ಡಸ್ ನಾಟ್ ಒಬೇ ವೆಕ್ಟಾರ್ ಲಾ ಆಫ್ ಅಡಿಷನ್ ಅಂತ ಇಲ್ಲ ಅಡಿಷನ್ ಲಾ ವೆಕ್ಟಾರ್ ಅಂತಾನೆ ಹೇಳ್ಬೋದು ನಾವು. ಸೊ ಇಟ್ ಈಸ್ ಎ ಸ್ಕೇಲಾರ್ ಅಂತ ನಾವು ಹೇಳ್ತಾ ಇದೀವಿ. ಗಾಟ್ ದ ಪಾಯಿಂಟ್ ಹಿಯರ್? ಕರೆಂಟ್ ಅಂದ್ರೆ ಏನು ಅಂತ ಹೇಳಿದ್ವಿ, ಕರೆಂಟ್ ಹೇಗೆ ಮೆಜರ್ ಮಾಡಬಹುದು ಅಂತ ಹೇಳಿದ್ದೀನಿ. ಅಷ್ಟೇ ಅಲ್ಲ, ಕರೆಂಟ್ ಅನ್ನೋದು ವಿತ್ ರೆಸ್ಪೆಕ್ಟ್ ಟೈಮ್ ಹೋಗ್ತಾ ಇದ್ರೆ ಚಾರ್ಜ್ ಕಂಡಕ್ಟರ್ ಅಲ್ಲಿ ಎಷ್ಟು ಹೋಗ್ತಾ ಇದೆ ಅನ್ನೋದು ಸಹ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇಟ್ ಇಸ್ ಎ ಸ್ಕೇಲಾರ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ದ ಯೂನಿಟ್ ಆಂಪಿಯರ್ ಅಂತ ನಾವು ಹೇಳ್ತಾ ಇದೀವಿ. ಸೊ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಹಿಯರ್?
ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ ವಿ ಕ್ಯಾನ್ ರೈಟ್ m ಪವರ್ 0 l ಪವರ್ 0 t ಪವರ್ 0 a ಟು ದಿ ಪವರ್ ಆಫ್ 1 ಅಂತ ಹೇಳ್ತಾರೆ. Because electric current is what ma here electric current is a fundamental quantity ಅಂತಾನೆ ಹೇಳ್ಬೋದು ನಮ್ಮ ಒಂದು ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲಿ. This is about the briefly about electric current. Got the point ma? Later we have to understand the meaning of current density. What is current density here ಅಂತಂದಾಗ denoted by the letter capital J ಅಂತ ನಾವು ಹೇಳ್ತಾ ಇದೀವಿ. We can say it is current per unit area. Current passing through the conductor per unit area is called as current density. So see here, current density can be written as, if I is the current flowing through the conductor and A is the area of cross section, then current density can be written as, what is it ma? J equal to I by A. What is this I called ma here? I ಅಂತಂದ್ರೆ current flowing through the conductor ಅಂತ ಹೇಳ್ತಾರೆ. Capital A ಅಂತಂದಾಗ we can say area of cross section ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದಲ್ವಾ? So this is how we can write current density. And please remember this. Current density is a vector quantity. It is not a scalar, it is a vector quantity ma. It is a vector quantity. And we also know that area of cross section is also a vector. ಯಾಕೆ ಅಂತಂದಾಗ ಒಂದು ಸರ್ಫೇಸ್ ನ ತಗೊಂಡಿದ್ದಾಗ ಏರಿಯಾ ಅನ್ನೋದು ಯಾವತ್ತಿಗೆ ಆಗಲಿ ನಾರ್ಮಲ್ ಟು ದ ಸರ್ಫೇಸ್ ಅಲ್ಲಿ ನಾವು ಮೆಜರ್ ಮಾಡ್ತೀರಾ ನೋಡಕ್ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ದ ನಾರ್ಮಲ್ ವೆಕ್ಟಾರ್ ಈಸ್ ದ ವೆಕ್ಟಾರ್ represents the area vector of a surface ಅಂತ ಹೇಳ್ಬೋದು. Therefore we can write electric current as a dot product of current density into area vector. Understanding ma here? So what is the SI unit of this ma here? SI unit of current density is ampere per meter square ಅಂತ ನಾವು ಹೇಳ್ಬೋದು. Ampere per meter square, that is a SI unit of current density. Got the point? So this is the point which we have to understand about current and current density. And one more thing, see here, ನೋಡಿ I ಅನ್ನೋದನ್ನ ಹೇಗೆ ಬರೀಬಹುದು ನೋಡಿ, ಇಲ್ಲಿ ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ JA into cos theta ಅಂತಾನು ಬರೀಬಹುದು. What is this theta here ma? Where theta is called the angle between current density J vector and area vector. Got the point ma? So this is about the current and current density. Now let us understand what is the relation between the current and drift velocity. Before going to see the drift velocity relation with the current, what is first let us understand what is the drift velocity ಅಂದ್ರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. See here, whenever we consider a conductor, ಒಂದು ಕಂಡಕ್ಟರ್ ನಾನು ಕನ್ಸಿಡರ್ ಮಾಡಿದ್ದಾಗ, whenever we consider a conductor, inside the conductor the electrons will be moving in random direction ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ಸ್ ಅನ್ನೋದು ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರಲ್ಲ, ಇಟ್ ವಿಲ್ ಬಿ ಮೂವಿಂಗ್ ಇನ್ random direction ಅಂತ ಹೇಳ್ಬೋದು. Therefore we can say that thermal velocity of the electrons in the conductor, is always equal to 0. ಯಾವಾಗ? when it is not connected to some external supply ಅಂತ ಹೇಳ್ತಾರೆ. But whenever we apply potential difference, ಈ ಒಂದು ಕಂಡಕ್ಟರ್ಗೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹೇಗೆ ನಾವು ತೋರಿಸಬಹುದು ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, whenever we consider a conductor like this and when it is connected to some external battery, then we can say that there will be a potential difference across the ends of the conductor. Let V be the potential difference ಅಂತ ಹೇಳ್ತಾರೆ. ಯಾವಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೋ ದೆನ್ ದೇರ್ ವಿಲ್ ಬಿ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಾನೆ ಹೇಳ್ತಾರೆ. ಈ ಕಂಡಕ್ಟರ್ ಒಳಗಡೆ ಏನಾಗಿರುತ್ತೆ, ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಬರುತ್ತೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಫ್ರಮ್, ನೋಡಿ ಇಲ್ಲಿ
A to the point B ಆಗಿರುತ್ತೆ. Then electrons, all the electrons will move in a direction opposite to the direction of electric field. ಅದನ್ನ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲೂ ಸಹ ನಾವು ಓದಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವ ಕಡೆಗೆ ಇರುತ್ತೋ ಅದಕ್ಕೆ ಆಪೋಸಿಟ್ ಆಗಿ ಎಲೆಕ್ಟ್ರಾನ್ಸ್ ಅನ್ನೋದು ಮೂವ್ ಆಗ್ತಾ ಇರುತ್ತೆ ಅಂತ ನಾವು ಕರಿಬಹುದು. ಅಂಡ್ ದಟ್ ವೆಲಾಸಿಟಿ ವಿತ್ ಸಮ್ ಸ್ಪೀಡ್, ಆ ಎಲ್ಲಾ ಎಲೆಕ್ಟ್ರಾನ್ಸ್ ಅನ್ನೋದು ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಕಂಡಕ್ಟರ್ ಒಳಗಡೆ. ಅದನ್ನ ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ಕರಿಬಹುದು. ಗಾಟ್ ದ ಪಾಯಿಂಟ್ ಮಾ ಹಿಯರ್? ವಾಟ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ ಮಾ ಹಿಯರ್? ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ಸಿ ಹಿಯರ್ ದ ವೆಲಾಸಿಟಿ ಗೈನ್ಡ್ ಬೈ ದ electrons, velocity gained by the electrons in the presence of electric field, in the presence of electric field ಅಲ್ಲಿ ಆಗ ಎಲೆಕ್ಟ್ರಾನ್ಸ್ ಅನ್ನೋದು ಯಾವ್ದಾದ್ರೆ ವೆಲಾಸಿಟಿ ಬಂದಿರುತ್ತೋ ಆ ಒಂದು ವೆಲಾಸಿಟಿನ ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ಆಲ್ವೇಸ್ ಈಕ್ವಲ್ಸ್ ಟು, ಇದು ಫಾರ್ಮುಲಾ ಏನು ಅಂತಂದಾಗ ವಿ ಕ್ಯಾನ್ ಸೇ ದಟ್, ನೋಡಿ ಇಲ್ಲಿ ಯು is plus a vector into t ಅಂತ ಬರೀಬಹುದು. Initial velocity of all the electrons will become equals to 0. Therefore we can say that vd will become equals to e into e divided by m into tau ಅಂತ ನಾವು ಬರಿತೀವಿ. What is this capital E called ma here? Capital E ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳಬಹುದು. ಎಲೆಕ್ಟ್ರಿಕ್ ಫೀಲ್ಡ್. What is m? M represent the mass of the electron ಅಂತ ನಾವು ಹೇಳ್ತಾ ಇದೀವಿ. E ಅಂತಂದ್ರೆ we can say it is electronic charge, and tau, what is the tau? Tau is called as relaxation time ಅಂತ ಹೇಳ್ತಾರೆ. What is tau ma here? Tau is called as relaxation time. What is the meaning of relaxation time? See here, time taken by the electrons for successive collisions ಅಂತ ಹೇಳ್ತಾರೆ. successive collisions, time taken by the electrons between the any two successive collision is called as the, what is that? Time, relaxation time ಅಂತ ನಾವು ಹೇಳಬಹುದು. Now let us see that what is the relation between ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ನೋಡಿ, ಈ ಒಂದು ರಿಲೇಷನ್ ನಿಮಗೆ 3 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ಗೆ ಡೆರಿವೇಶನ್ ಸಹ ನಿಮಗೆ ಕೇಳ್ತಾರೆ. ಸೊ ಒಂದ್ಸರಿ ನೀಟಾಗಿ ಓದಿ ಪ್ಲೀಸ್. ಸೊ ಸಿ ಹಿಯರ್ ವಿ ಕ್ಯಾನ್ ರೈಟ್ I is equals to NEA into VD ಅಂತ ನಾವು ಬರೀಬಹುದು. ವಾಟ್ ಈಸ್ ದಿಸ್ ಸ್ಮಾಲ್ n ma here? ಸ್ಮಾಲ್ n ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ per unit volume ಅಂತ ನಾವು ಹೇಳಬಹುದು. ಇಫ್ ಕ್ಯಾಪಿಟಲ್ N is the number of electrons divided by volume ಅಂತ ನಾವು ಬರೀಬಹುದು. ಅಬ್ಸರ್ವ್ ಮಾಡಿ ನೀಟಾಗಿ ಹೇಗೆ ಬರೀತಾ ಇದೀವಿ ಅಂತ ಅಂದ್ಬಿಟ್ಟು, ಏರಿಯಾ ಇಂಟು ಎಲ್ ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ನಾವು ಬರೀಬಹುದು. ವೇರ್ ಎ ಇಸ್ ಏರಿಯಾ ಫಾರ್ ಅ ಸೆಕ್ಷನ್ ಅಂಡ್ ವಿ ಡಿ ಇಸ್ ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ಕರಿತಾ ಇದೀವಿ. ಗೊತ್ತಾಗಿದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೊಬಿಲಿಟಿ ಆಫ್ ದ ಎಲೆಕ್ಟ್ರಾನ್ಸ್. ವಾಟ್ ಈಸ್ ದ ಮೊಬಿಲಿಟಿ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ವಿ ಕ್ಯಾನ್ ಸೇ ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ per unit electric field is called as a drift velocity, ಅರ್ಥ ಆಗ್ತಾ ಇದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ದಿಸ್ ಆರ್ ಆಲ್ ದ 1 ಮಾರ್ಕ್ ಕ್ವಶನ್ಸ್. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ಮುಲಾಸ್ ನೀವು ಮಸ್ಟ್ ಅಂಡ್ ಶುಡ್ ಓದಿರ್ಲೇಬೇಕು. ಇಲ್ಲ ಅಂತಂದಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಹಳ ಕಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಫಾರ್ಮುಲಾಸ್ ಅಂಡ್ ಪ್ರಾಕ್ಟೀಸ್ as many times as possible. Understand the meaning of each and every symbol in a formula. ಗೊತ್ತಾಗಿದಲ್ವಾ? This is the mobility and what is the relation between current and drift velocity ಅಂತ ನಾವು ಹೇಳ್ತಾ ಇದೀವಿ. Later we have to understand about what is Ohm's law. ಏನಿದು Ohm's law ಏನ್ ಹೇಳುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, see here at constant definition ಸಹ ಸ್ಟೇಟ್ಮೆಂಟ್ ಸಹ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ at constant temperature and other physical conditions. At constant temperature and physical condition, we can say that current through the conductor
current through the conductor is directly proportional to is directly proportional to the potential difference ಅಂತ ಹೇಳ್ತಾರೆ. directly proportional to potential difference. Got the point here? Potential. Therefore we can write mathematically I is directly proportional to V. ಇಲ್ಲ ಅಂತಂದ್ರೆ V is directly proportional to I ಅಂತ ನಾವು ಬರೀಬಹುದು. Therefore removing the proportionality I can write equality with some constant called R. Okay. What is this R called here? R is the constant of proportionality. R andre bere enu alla, it is a constant of proportionality and we call it as a electrical resistance anta helta. Electrical resistance. Got the point here? So how can you define this electrical resistance ನೋಡಿ ಇಲ್ಲಿ ಈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂತ ಹೇಳ್ತಾ ಇದೀನಿ ನೋಡಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ can be defined as the ratio of the potential difference to the electric current. Potential difference electric current. ನೋಡಿ ರೇಷಿಯೋ ಅಂತಂದಿದ ತಕ್ಷಣ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿಮ್ಗೊಂದು ಡಿವೈಡೆಡ್ ಬೈ ಅನ್ನೋದು ಬರುತ್ತೆ. ವಿ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಅಂತಂದ್ರೆ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಅಂಡ್ ಫಾರ್ ಎ ಗಿವೆನ್ ಕಂಡಕ್ಟರ್ ಆರ್ ಫಾರ್ ಎ ಗಿವೆನ್ ಮೆಟೀರಿಯಲ್. ನೋಡಿ ಇಲ್ಲಿ ಫಾರ್ ಎ ಗಿವೆನ್ ಕಂಡಕ್ಟರ್ ಆರ್ ಎ ಫಾರ್ ಎ ಗಿವೆನ್ ಮೆಟೀರಿಯಲ್ ಕಂಡಕ್ಟರ್ ಆಗಿರಬಹುದು, ಮೆಟೀರಿಯಲ್ ಆಗಿರಬಹುದು, ರೆಸಿಸ್ಟೆನ್ಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ರೆಸಿಸ್ಟೆನ್ಸ್ ಅನ್ನೋದು ನಿಮ್ಗೆ ಯಾವತ್ತಿಗೆ ಆಗಲಿ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ಬೋದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಒಂದು ಕಂಡಕ್ಟರ್ ನಾನು ಕನ್ಸಿಡರ್ ಮಾಡಿದ್ದಾಗ ಈ ಕಂಡಕ್ಟರ್ಗೆ ರೆಸಿಸ್ಟೆನ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಸಹ ನಾವು ಕಲಿಬೇಕು. ಸೊ ಸಿ ಹಿಯರ್ resistance of the conductor resistance of the conductor depends on ನೋಡಿ ಇಲ್ಲಿ ಫಸ್ಟ್ ಒನ್ ನೋಡಿ ಇಲ್ಲಿ R is directly proportional to length of the conductor. What is L here? L ಅಂದ್ರೆ ಏನು ಅಂತಂದ್ರೆ it is length of the conductor. L is the length of the conductor ಅಂತ ನಾವು ಹೇಳ್ತಾ ಇದೀವಿ. And second point ನೋಡಿ ಇಲ್ಲಿ R is inversely proportional to area. What is A called here? A ಅಂದ್ರೆ ಮೀನಿಂಗ್ ಏನು ಅಂದ್ರೆ area of cross section of the material or a conductor ಅಂತ ನಾವು ಹೇಳ್ಬೋದು. So removing the proportionality we can write R proportional to L by A or R is equals to rho into L by A ಅಂತ ನಾವು ಬರೀಬಹುದು. What is rho called here? Where rho is called as a resistivity ಅಂತ ನಾವು ಹೇಳ್ತಾ ಇದೀವಿ. ರೆಸಿಸ್ಟಿವಿಟಿ ಅಂತಾನು ಕರೀಬಹುದು, ಇಲ್ಲ ಅಂತಂದಿದ್ದಾಗ ಇದನ್ನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಾನು ಹೇಳಬಹುದು. ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತಾ ಇದೀವಿ. ರೋ ಈಸ್ ದ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್. ವಾಟ್ ಇಸ್ ದಿಸ್ ಆರ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಾನು ಕರಿತೀವಿ. ಅದನ್ನ ಹೇಗೆ ಡಿಫೈನ್ ಮಾಡಬಹುದು ಅನ್ನೋದನ್ನ ಸಹ ನಾವು ನೋಡೋಣ. ಬಿಫೋರ್ ಗೋಯಿಂಗ್ ಟು ಸಿ ದಟ್ let us have the SI unit of resistance. Resistance ಗೆ SI unit ಏನಾಗಿರುತ್ತೆ ಅನ್ನೋದನ್ನ ಸಹ ನಾವು ನೋಡೋಣ. Resistance capital R is ohm denoted by the symbol omega ಅಂತ ನಾವು ಹೇಳಬಹುದು. ಸಿಂಬಲ್ ಒಮೆಗಾ ಗೊತ್ತಾಯ್ತಲ್ವಾ? SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅನ್ನೋದು ನಾವು ಓಮ್ ಅಂತ ಹೇಳ್ತಾ ಇದೀವಿ, ಡಿನೋಟೆಡ್ ಬೈ ದ ಸಿಂಬಲ್ ಒಮೆಗಾ. ಗಾಟ್ ದ ಪಾಯಿಂಟ್ ಹಿಯರ್? So that is the point we have to keep in our mind. Later we have to understand what is the resistivity. Resistivity ಅಂದ್ರೆ ಮೀನಿಂಗ್ ಏನು ಅಂತ ಒಂದ್ಸರಿ ರಿವೈಸ್ ಮಾಡೋಣ. Resistivity denoted by the symbol rho. So ನೋಡಿ ಇಲ್ಲಿ we know that capital R is equals to rho into L by A. Therefore we can say that ನೋಡಿ ಇಲ್ಲಿ rho is equals to R into A by L ಅಂತ ನಾವು ಬರಿತಾ ಇದ್ದೀವಿ. So observe ಮಾಡಿ ನೀಟಾಗಿ. When A is equals to 1 meter square and length of the conductor is also equals to 1 meter, then we can say resistivity becomes equals to capital R anta ಹೇಳ್ತಾರೆ, capital R. Therefore we can say that
ರೆಸಿಸ್ಟಿವಿಟಿನ ಹೇಗೆ ಡಿಫೈನ್ ಮಾಡಬಹುದು ನೋಡಿ. ರೆಸಿಸ್ಟಿವಿಟಿ ಇಸ್ ಡಿಫೈನ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಹ್ಯಾವಿಂಗ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. 1 ಯೂನಿಟ್ ಲೆಂತ್ ಇರತಕ್ಕಂಥ ಕಂಡಕ್ಟರ್ಗೆ 1 ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರತಕ್ಕಂಥ ಕಂಡಕ್ಟರ್ಗೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೋ ಅದನ್ನ ನಾವು ರೆಸಿಸ್ಟಿವಿಟಿ ಅಂತ ನಾವು ಹೇಳ್ತಾ ಇದೀವಿ. ಅಂಡ್ ಒನ್ ಮೋರ್ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ ದಟ್. ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಸಹ ನಿಮಗೆ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಮೆಟೀರಿಯಲ್ ಆಲ್ಸೋ ನೇಚರ್ ಆಫ್ ದ ಮೆಟೀರಿಯಲ್. ನಾಟ್ ಓನ್ಲಿ ದ ರೆಸಿಸ್ಟೆನ್ಸ್ ಒಂದೇ ಅಲ್ಲ, ರೆಸಿಸ್ಟಿವಿಟಿ ಅನ್ನೋದು ಸಹ ನಿಮಗೆ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲೀಸ್ ಮೇಕ್ ದಿಸ್ ಪಾಯಿಂಟ್ಸ್ ಹಿಯರ್. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಮೆಟೀರಿಯಲ್. ನೇಚರ್ ಅಂತಂದಿದ್ದಾಗ ನೋಡಿ ಇಲ್ಲಿ ಇಟ್ ಮೇ ಬಿ ಡಿಫರ್ ಫ್ರಮ್ ಕಾಪರ್, ಅಲ್ಯೂಮಿನಿಯಂ, ಸ್ಟೀಲ್, ಓಕೆ, ಗ್ಲಾಸ್, ವುಡ್, ಆ ರೀತಿ ನಿಮಗೆ ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ಡಿಪೆಂಡ್ ಆಗ್ತಾ ಇರುತ್ತೆ. ದಟ್ ಈಸ್ ಅಬೌಟ್ ದ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಅರ್ಥ ಆಗಿದಲ್ವ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಎ ವೈರ್ ಈಸ್ ಸ್ಟ್ರೆಚ್ಡ್ ವೆನ್ ವೈರ್ ಈಸ್ ಸ್ಟ್ರೆಚ್ಡ್, ಒಂದು ವೈರ್ ನಾವು ಕನ್ಸಿಡರ್ ಮಾಡಿದ್ದಾಗ ಆ ವೈರ್ ನಾವೇನಾದ್ರು ಸ್ಟ್ರೆಚ್ ಮಾಡಿದ್ದಾಗ ಏನಾಗುತ್ತೆ ಅಂತಂದ್ರೆ ಲೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಬಟ್ ವಾಲ್ಯೂಮ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ವಾಟ್ ಈಸ್ ದ ವಾಲ್ಯೂಮ್ ರಿಮೈನ್ಸ್ ಅಂತಂದ್ರೆ, ವಾಲ್ಯೂಮ್ ಅಂದ್ರೆ ಮೀನಿಂಗ್ ಏನಪ್ಪಾ, ಏರಿಯಾ ಇಂಟು ಲೆಂತ್ ಅನ್ನೋದು ನಿಮ್ಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವಾಗ ಒಂದು ವೈರ್ ನ ಸ್ಟ್ರೆಚ್ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಕಂಪ್ರೆಸ್ ಆದ್ರೂ ಮಾಡಬಹುದು. ಅವಾಗ ಏನಾಗತ್ತೆ, ಲೆಂತ್ ಅನ್ನೋದು ಇನ್ಕ್ರೀಸ್ ಆಗತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಿಮ್ಗೆ ಕಮ್ಮಿ ಆಗತ್ತೆ. ಬಟ್ ದ ಪ್ರಾಡಕ್ಟ್ ಏರಿಯಾ ಇಂಟು ಲೆಂತ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಟು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಇಂಥ ಒಂದು ಸಿಚುವೇಶನ್ ಅಲ್ಲಿ ಆರ್ ಅನ್ನೋದು ನಿಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಆಗಿರುತ್ತೆ ಲೆಂತ್ ಕೊಟ್ಟಿದ್ದಾಗ, ಅಂಡ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಸ್ಕ್ವೇರ್ ಅಂತ ನಾವು ಬರೀಬಹುದು. ಗಾಟ್ ದ ಪಾಯಿಂಟ್ ಹಿಯರ್. ನೋಡಿ ನೀಟಾಗಿ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಶಾರ್ಟ್ ಕಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. R1/R2 is equals to L1/L2 whole square for two different cases. ಅಂಡ್ ಅದೇ ನಿಮ್ಗೆ ಏರಿಯಾ ಅನ್ನೋದು ಕೊಟ್ಟಿದ್ದಾಗ, ವೆನೆವರ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಆರ್ ಗಿವೆನ್, ದೆನ್ ವಿ ಕ್ಯಾನ್ ರೈಟ್ A2/A1 whole square ಅಂತ ನಾವು ಬರೀಬಹುದು. ಗಾಟ್ ದ ಪಾಯಿಂಟ್ ಸೊ ದಟ್ ಈಸ್ ಅಬೌಟ್ ದ ರೆಸಿಸ್ಟೆನ್ಸ್, ಅದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್ ಅಂತ ನಾವು ಹೇಳ್ಬೋದು. ವೆನ್ ಎ ವೈರ್ ಇಸ್ ಸ್ಟ್ರೆಚ್ಡ್, ಫಸ್ಟ್ ಕೇಸಲ್ಲಿ ಒಂದು ವೈರ್ ತಗೊಳ್ತೀವಿ, ಸೆಕೆಂಡ್ ಕೇಸಲ್ಲಿ ಅದನ್ನ n ಟೈಮ್ಸ್ ಸ್ಟ್ರೆಚ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಲೆಂತ್ ಅನ್ನೋದು n ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಅನ್ನೋದು ನಿಮ್ಗೆ n ಟೈಮ್ಸ್ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಹೊಸ ರೆಸಿಸ್ಟೆನ್ಸ್ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ನಿಮ್ಗೆ ಶಾರ್ಟ್ ಕಟ್ ಫಾರ್ಮುಲಾ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ದಟ್ ಈಸ್ ಅಬೌಟ್ ದ resistance and how the resistance depends on nature of the material, other length and the area ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀವಿ. Now let us understand about what is the ohmic and non-ohmic devices. Ohmic and non-ohmic devices ohmic ಮತ್ತೆ non-ohmic devices ಬಗ್ಗೆ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಏನ್ರಿ ಓಮಿಕ್ ಅಂದ್ರೆ ಮೀನಿಂಗ್ ಏನಪ್ಪಾ ಇಲ್ಲಿ ಅಂತಂದ್ರೆ, ದ ಡಿವೈಸಸ್ ವಿಚ್ ಒಬೇ ಓಮ್ಸ್ ಲಾ, ಡಿವೈಸಸ್ ವಿಚ್ ಒಬೇ ಓಮ್ಸ್ ಲಾ ಓಕೆ ಈಸ್ ಕಾಲ್ಡ್ ಓಮಿಕ್ ಡಿವೈಸಸ್ ಆರ್ ಕಾಲ್ಡ್ ಓಮಿಕ್ ಡಿವೈಸಸ್ ಅಂತ ನಾವು ಹೇಳ್ಬೋದು. ವಿಚ್ ಡು ನಾಟ್ ಒಬೇ, ಯಾವ್ದಾದ್ರೆ ನಾವು ಒಬೇ ಆಗಲ್ವೋ ಅಂತ ಒಂದು ಡಿವೈಸಸ್ ನಾವು ನಾನ್ ಓಮಿಕ್ ಡಿವೈಸಸ್ ಅಂತ ನಾವು ಹೇಳ್ಬೋದು. ಡಿವೈಸಸ್ ವಿಚ್ ಡು ನಾಟ್ ಒಬೇ ಡಿವೈಸಸ್ ವಿಚ್ ಡು ನಾಟ್ ಒಬೇ ಓಮ್ಸ್ ಲಾ, ವಿಚ್ ಡು ನಾಟ್ ಒಬೇ ಓಮ್ಸ್ ಲಾ ಆರ್ ಕಾಲ್ಡ್ ನಾನ್ ಓಮಿಕ್ ಡಿವೈಸಸ್. ಗೊತ್ತಾದ ಸರ್, ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸಸ್. ನೋಡಿ ಇಲ್ಲಿ ಎಕ್ಸಾಂಪಲ್ ಫಾರ್ ಓಮಿಕ್ ಡಿವೈಸಸ್ ಎಕ್ಸಾಂಪಲ್ ಫಾರ್ ಓಮಿಕ್ ಡಿವೈಸಸ್ ಆರ್ ಏನದು ಅಂತಂದಾಗ ವಿ ಕ್ಯಾನ್ ಸೇ ರೆಸಿಸ್ಟಾರ್ಸ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮ್ಗೆ ವಿ ಕ್ಯಾನ್ ಆಲ್ಸೋ ಸೇ ದ ನೆಕ್ಸ್ಟ್ ಒನ್ ದಟ್ ಈಸ್ ವೋಲ್ಟ್ ಮೀಟರ್ ಆಗಿರ್ಬೋದು.
voltmeter, galvanometer, ammeter, etc. These are all devices which obey Ohm's law. Ohm's law ಏನಾಗಿರುತ್ತೆ ಅಂತಂದ್ರೆ as the as the potential difference applied increases, then the current will also increase ಅಂತ ನಾವು ಹೇಳ್ಬೋದು. ಲೇಟರ್ ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರ್ತಾ ಇರುತ್ತೆ. ಎಕ್ಸಾಂಪಲ್ ಫಾರ್ ನಾನ್ ಓಮಿಕ್ ಡಿವೈಸಸ್ ಎಕ್ಸಾಂಪಲ್ ಫಾರ್ ನಾನ್ ಓಮಿಕ್ ಡಿವೈಸಸ್. ನಾನ್ ಓಮಿಕ್ ಡಿವೈಸಸ್ ತಗೊಂಡಿದ್ದಾಗ ಏನಾಗಿರುತ್ತೆ ಅಂತಂದಾಗ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ವ್ಯಾಕ್ಯೂಮ್ ಟ್ಯೂಬ್ಸ್ ಡಯೋಡ್ಸ್ etc. Diodes, transistors, etc. These are all examples of non-ohmic devices. Non-ohmic devices ಅಲ್ಲಿ ಕರೆಂಟು ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಲೀನಿಯರ್ ಆಗಿ ವೇರಿ ಆಗಲ್ಲ. ಇಟ್ ವಿಲ್ ವೇರಿ ಕರ್ವ್ಡ್ ಆಗಿ ವೇರಿ ಆಗುತ್ತೆ, ಇಲ್ಲ ನಾನ್ ಲೀನಿಯರ್ಲಿ ಅಂತಾನು ಹೇಳ್ಬೋದು. ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಗಾಟ್ ದ ಪಾಯಿಂಟ್ ಮಾ? ಲೇಟರ್ we have to understand what is the conductivity ಕಂಡಕ್ಟಿವಿಟಿ ಹೋಗೋಕ್ಕೂ ಮುಂಚೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕಂಡಕ್ಟೆನ್ಸ್ ಬಗ್ಗೆ ನೋಡೋಣ. ಕಂಡಕ್ಟೆನ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. 1/r ಅಂದ್ರೆ ಏನು? ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಇದರ SI ಯೂನಿಟ್ ಬಂದ್ಬಿಟ್ಟು ನಿಮಗೆ ಮೋ ಅಂತ ನಾವು ಕರಿಬಹುದು. ಇಲ್ಲ ಅಂತಂದಾಗ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸ್ಟೀಮನ್ ಅಂತಾನು ಹೇಳ್ಬೋದು. ಗಾಟ್ ದ ಪಾಯಿಂಟ್ ಮಾ? ಮೋ ಇಲ್ಲ ಅಂತಂದ್ರೆ ಸ್ಟೀಮನ್ ಅಂತ ನಾವು ಕರಿಬಹುದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕಂಡಕ್ಟಿವಿಟಿ ಕಂಡಕ್ಟಿವಿಟಿ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಡಿವೈಡೆಡ್ ಬೈ ಸಿಗ್ಮಾ and it is equals to reciprocal of resistivity. So what is the SI unit of this one here? SI unit is mho. ನೋಡಿ ಇಲ್ಲಿ ರೆಸಿಸ್ಟಿವಿಟಿ ಯೂನಿಟ್ ಏನಾಗುತ್ತೆ ನಾನು ಹೇಳಿಲ್ವಲ್ಲ, ಇಲ್ಲಿ ರೆಸಿಸ್ಟಿವಿಟಿಗೆ ಯೂನಿಟ್ ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ. ವಿ ಕ್ಯಾನ್ ಸೇ ಆರ್ ಅಂದ್ರೆ ಓಮ್ ಅಲ್ವಾ, ಓಮ್ ಮೀಟರ್ ಅಂತ ನಾವು ಹೇಳ್ಬೋದು, ಓಮ್ ಮೀಟರ್. ಅದೇ ನಿಮಗೆ ಕಂಡಕ್ಟಿವಿಟಿಗೆ ಏನಾಗಿರುತ್ತೆ ನೋಡಿ ಇಲ್ಲಿ, ವೆನೆವರ್ ವಿ ಗೋ ಟು ಕಂಡಕ್ಟಿವಿಟಿ SI unit of conductivity is mho per meter. That is the SI unit of conductivity ಅಂತ ನಾವು ಹೇಳ್ಬೋದು. ಸೊ ಅರ್ಥ ಆಗ್ತದೆ ಅಲ್ವಾ? ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ Ohm's law in vector form. What is the Ohm's law in vector form? It is represented by ನೋಡಿ ಇಲ್ಲಿ J vector is equal to sigma into E vector ಅಂತ ಬರಿಬಹುದು. sigma into E vector, that is a vector form of Ohm's law. Okay, what is this sigma here? Sigma is the conductivity ಅಂತ ಹೇಳ್ಬೋದು. ಅದರ ಫಾರ್ಮುಲಾ ಬಂದ್ಬಿಟ್ಟು Ne² tau into m ಅಂತ ನಾವು ಬರಿಬಹುದು. What is sigma? Sigma is called as conductivity. Formula must and should ನಾವು ಓದಿರಲೇಬೇಕು. Conductivity and it is given by Ne² tau divided by m ಅಂತ ನಾವು ಬರಿಬಹುದು. ಅರ್ಥ ಆಗ್ತದಲ್ವಾ? So that is about the conductivity of the material, and also what is the relation between current density and electric field in terms of sigma. We call it as a vector form of Ohm's law. ಅರ್ಥ ಮಾಡ್ಕೊಂತ ಇದೀರಲ್ವಾ? ಸೊ ನೀಟಾಗಿ ನೋಟ್ ಮಾಡ್ಕೊಂಡು ಎಷ್ಟು ಸರಿ ಸಾಧ್ಯ ಆಗೋದು ಅಷ್ಟು ಸರಿ ನೀವು ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ದೆನ್ ಓನ್ಲಿ ದೀಸ್ ಫಾರ್ಮುಲಾಸ್ ಕ್ಯಾನ್ ಬಿ ರಿಮೆಂಬರ್ಡ್ ಇನ್ ಅವರ್ ಮೈಂಡ್ ಫಾರ್ ಅ ಲಾಂಗ್ ಟೈಮ್. ಇಲ್ಲ ಅಂತಂದ್ರೆ ಈಸಿಯಾಗೆ ಮರೆಯತಕ್ಕಂಥ ಚಾನ್ಸಸ್ ಅನ್ನೋದು ಇರುತ್ತೆ. ಗಾಟ್ ದ ಪಾಯಿಂಟ್? Now let us understand what is the variation. Of resistance with respect to temperature. We can write this here. RT is equals to R naught into 1 plus alpha into T ಅಂತ ನಾವು ಬರಿಬಹುದು. What is this RT here? RT ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ it is the resistance of the material or the conductor, okay, at T degree Celsius. ಯಾವುದು 100 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು, ಇಲ್ಲ 200 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು, ಇಲ್ಲ 150 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು. ರೆಸಿಸ್ಟೆನ್ಸ್ ಅನ್ನೋದು ಎಷ್ಟಿದೆ ಅಂತಂದ್ರೆ RT ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. R naught ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ, 0 ಡಿಗ್ರಿ ಸೆಲ್ಸಿಯಸ್. So see here, what is this alpha? Alpha is called as a coefficient
ಥರ್ಮಲ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು, ಇಲ್ಲ ಕೋಎಫಿಷಿಯಂಟ್ ಆಫ್ ಥರ್ಮಲ್ ರೆಸಿಸ್ಟೆನ್ಸ್ ಅಂತಾನೂ ಹೇಳ್ಬೋದು, ಇಲ್ಲ ರೆಸಿಸ್ಟೆನ್ಸ್ ಅಂತ ನಾವು ಸುಮ್ಮನೆ ಬರ್ದಿರ್ತೀನಿ, ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. therefore we can write alpha is equals to RT minus R0 divided by R0 into T ಅಂತ ನಾವು ಬರೀಬಹುದು. ಇದು ಯೂನಿಟ್ ಬಂದ್ಬಿಟ್ಟು ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ದು, ಪರ್ ಡಿಗ್ರಿ ಸೆಲ್ಸಿಯಸ್. Later, whenever we plot the graph by taking the temperature along the degree along the x-axis and the resistance along the y-axis, then you will get a straight line. Get a straight line ಅಂತ ನಾವು ಹೇಳ್ತೀವಿ. We call this as R0, y-intercept ಅಂತ ಹೇಳ್ತಾರೆ. ವಾಟ್ ಇಸ್ ಸ್ಲೋಪ್? ಸ್ಲೋಪ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಒಂದ್ಸಲ ನೀಟಾಗಿ ಇಲ್ಲಿ ಅನಲೈಸ್ ಮಾಡಿ. ಸ್ಲೋಪ್ ಬಿಕಮ್ಸ್ ಈಕ್ವಲ್ಸ್ ಟು R0 ಇಂಟು ಆಲ್ಫಾ ಅಂತ ನಾವು ಬರೀಬಹುದು. therefore we can say that alpha is equals to, from the graph, alpha is equals to slope divided by initial resistance, slope divided by initial resistance R0 ಅಂತ ನಾವು ಬರಿತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಸೊ this is how the resistance of the conductor vary with respect to temperature, with respect to temperature. Now let us go and understand about what is a combination of resistors. Combination of resistors, in that first one is a series combination. Series combination. ನೋಡಿ ಇಲ್ಲಿ whenever we consider the three resistors, for example, see here, R1 is the resistance of the first conductor, R2 is the resistance of the second conductor, R3 is the resistance of the third conductor. Then they are connected end to end connect ಮಾಡಿದ್ದಾಗ some external supply, ಅವ ನಿಮಗೆ current always remains constant, but V1 is the potential difference across R1, V2 is the potential difference across R2, V3 is the potential difference across R3. Therefore we can say that current ಅನ್ನೋದು ನಿಮಗೆ ಯಾವತ್ತೇ ಆಗಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಇಟ್ ಈಸ್ ಸಮ್ ಆಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆಲ್ ದ ತ್ರೀ ರೆಸಿಸ್ಟಾರ್ಸ್ ಅಂತ ಹೇಳ್ತಾರೆ. ಬಟ್ ವಾಟ್ ಇಸ್ ದಿಸ್ V1 ಹಿಯರ್? V1 ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಇಲ್ಲಿ ಅಂತಂದಾಗ I into R1, V2 is equals to I into R2, V3 is equals to I into R3 ಅಂತ ನಾವು ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದಾಗ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನೋದು ಏನ್ ಬರುತ್ತೆ? ಈಕ್ವಲೆಂಟ್ ರೆಸಿಸ್ಟೆನ್ಸ್. ವಾಟ್ ಇಸ್ ಮೀನಿಂಗ್ ಆಫ್ ದಿಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಹಿಯರ್? ನೋಡಿ, ಅಷ್ಟು ರೆಸಿಸ್ಟಾರ್ಸ್ ಇದೆ, 4 ಆಗಿರ್ಬೋದು, 5 ಆಗಿರ್ಬೋದು, 10 ಆಗಿರ್ಬೋದು. ಅಷ್ಟು ರೆಸಿಸ್ಟಾರ್ಸ್ ಎಷ್ಟು ಅಪೋಸಿಷನ್ ನ ಪ್ರೊಡ್ಯೂಸ್ ಮಾಡುತ್ತೋ, ಒಂದೇ ಒಂದು ರೆಸಿಸ್ಟಾರ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ಸಿಂಗಲ್ ರೆಸಿಸ್ಟಾರ್ನ ಈಕ್ವಲೆಂಟ್ ರೆಸಿಸ್ಟಾರ್ ಅಂತ ಕರಿತೀವಿ. ಅದಕ್ಕಿರತಕ್ಕಂಥ ರೆಸಿಸ್ಟೆನ್ಸ್ ನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ. ವಿ ಕ್ಯಾನ್ ಸೇ ಆರ್ ಸೀರೀಸ್ ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ನಾವು ಬರೀಬಹುದು. ಗಾಟ್ ದ ಪಾಯಿಂಟ್ ಮಾ? ನೋಡಿ ಇಲ್ಲಿ ಫಾರ್ ಟೂ ರೆಸಿಸ್ಟಾರ್ಸ್, ಎರಡೇ ಎರಡು ರೆಸಿಸ್ಟಾರ್ಸ್ ನ ಕನ್ಸಿಡರ್ ಮಾಡಿದ್ದಾಗ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ RS ವಿಲ್ ಬಿಕಮ್ ಈಕ್ವಲ್ಸ್ ಟು R1 ಪ್ಲಸ್ R2 ಅಂತ ನಾವು ಬರಿತೀವಿ. ಅಂಡ್ ಸಿ ಹಿಯರ್ ಫಾರ್ n ಐಡೆಂಟಿಕಲ್ ರೆಸಿಸ್ಟಾರ್ಸ್ ಫಾರ್ n ಐಡೆಂಟಿಕಲ್ ರೆಸಿಸ್ಟಾರ್ಸ್. n ಅಂತಂದ್ರೆ ಒಂದು ನಂಬರ್ ಅಷ್ಟೇ, n ರೆಪ್ರೆಸೆಂಟ್ಸ್ ಎ ನಂಬರ್ ಆಫ್ ರೆಸಿಸ್ಟರ್ಸ್, ಫಾರ್ n ಐಡೆಂಟಿಕಲ್ ರೆಸಿಸ್ಟರ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಎಲ್ಲಾ ರೆಸಿಸ್ಟರ್ಸ್ಗೂ ಒಂದೇ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಫಾರ್ n identical resistors, RS becomes equals to n into capital R ಅಂತ ನಿಮಗೆ ಬರುತ್ತೆ, n into capital R. Got the point ma? That is about the series combination of resistors. Later we have to understand about what is the parallel combination. What is the parallel combination of resistors ma? So see here, parallel combination ಅಲ್ಲಿ ಏನಾಗುತ್ತೆ ಅಂತ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. Consider the three resistors connected in parallel as shown in figure. ನೋಡಿ, I ಅನ್ನೋ ಒಂದು ಮೇನ್ ಕರೆಂಟ್ ಆಗಿದ್ದಾಗ I is the main current, otherwise I will show it to you. ನೋಡಿ ಇಲ್ಲಿ I will apply to this a battery of potential difference V. So observe ಮಾಡಿ ನೀಟಾಗಿ, this is R1 and this is R2 and this is R3. So if I is the main current, then it gets splitted into three parts. This is I1 and this is I2 and this is I3 ಅಂತ ಹೇಳ್ತಾರೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್
ಆಲ್ ದ ತ್ರೀ ರೆಸಿಸ್ಟಾರ್ಸ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ನೆಟ್ ಕರೆಂಟ್ ಅನ್ನೋದು I1 ಪ್ಲಸ್ I2 ಪ್ಲಸ್ I3 ಅಂತ ನಾವು ಬರೀಬಹುದು. I1 plus I2 plus I3. Got the point ma? This is how we can discuss about the parallel combination. Later, ಇನ್ನೂ ಒಂದು ಪಾಯಿಂಟ್ಸ್ ನೋಡಿ ಇಲ್ಲಿ I1 ಹೇಗೆ ಬರುತ್ತೆ, I2 ಎಷ್ಟಿರುತ್ತೆ, I3 ಎಷ್ಟಿರುತ್ತೆ ಅಂತಂದಿದ್ದಾಗ we can say that I1 is equals to V divided by R1 ಆಗಿರುತ್ತೆ. I2 becomes equals to V divided by R3. ಅದು ನಿಮಗೆ I3 becomes equals to V divided by R3 ಅಂತ ನಾವು ಬರಿತಾ ಇದೀವಿ. I2 ಅಲ್ವಾ ನಾವಿಲ್ಲಿ ಬರಿತಾ ಇರೋದು. ಸೊ ವಿ ಕ್ಯಾನ್ ಸೇ ದಟ್ V divided by R2. V divided by R2 ಅಂತ ನಾವು ಹೇಳ್ಬೋದು. Got the point ma here? And for two resistors, before going to see the two resistors, let us say 1 by R parallel becomes equals to 1 by R1 plus 1 by R2 plus 1 by R3. ಇನ್ನೂ ಜಾಸ್ತಿ ರೆಸಿಸ್ಟಾರ್ಸ್ ಅನ್ನೋದಿದ್ರೆ ಹಾಗೆ ಆಡ್ ಮಾಡಿಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ. ಅಂಡ್ ಅಷ್ಟೇ ಅಲ್ಲ, ನಾವು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಾವು ಓದೋದು ಓನ್ಲಿ ಫಾರ್ ಟೂ ರೆಸಿಸ್ಟಾರ್ಸ್. ನಮ್ಮ ಸೆಕೆಂಡ್ PUC ಲೆವೆಲ್ ಅಲ್ಲಿ ಟೂ ರೆಸಿಸ್ಟಾರ್ಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಹೆಚ್ಚು ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಫಾರ್ ಟೂ ರೆಸಿಸ್ಟಾರ್ಸ್ R parallel becomes equals to R1 R2 divided by R1 plus R2 ಅಂತ ನಾವು ಬರೀಬಹುದು. R parallel is equals to R1 R2 divided by R1 plus R2. Got the point ma here? And similarly for n identical resistors ma, for n identical resistors ನ ತಗೊಂಡಿದ್ದಾಗ R parallel becomes equals to R by n ಅಂತ ಬರುತ್ತೆ. R by n. So what is the relation between parallel combination and series combination of n identical resistors? N ಬರಿಬಹುದು ನೋಡಿ. Therefore we can say that RS is always equals to n square times RP ಅಂತ ನಾವು ಬರಿಬಹುದು. ನೋಡಿ, n ರೆಸಿಸ್ಟಾರ್ಸ್ ನ ತಗೊಂಡು ಫಸ್ಟ್ ಸೀರೀಸ್ ಕಾಂಬಿನೇಷನ್ ಕನೆಕ್ಟ್ ಮಾಡ್ತಾರೆ, ಆಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಕನೆಕ್ಟ್ ಮಾಡ್ತಾರೆ. ಅದ್ರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾಗ ಅವೆರಡರ ರಿಲೇಷನ್ ಅನ್ನೋದು ಹೇಗಿರುತ್ತೆ ಅಂತಂದ್ರೆ RS is equals to n square times RP ಅಂತ ನಾವು ಓದ್ಬಹುದು. ಗೊತ್ತಾಯ್ತಲ್ಲಪ್ಪ? ಸೊ ದಿಸ್ ಇಸ್ ಅಬೌಟ್ ದ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಸೆಲ್. ವಾಟ್ ಈಸ್ ಎ ಸೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ವಾಟ್ ಈಸ್ ಅ ಸೆಲ್ ಹಿಯರ್ ಸೆಲ್ ಅಂದ್ರೆ ಏನು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಎ ಸೆಲ್? ಬಯಾಲಜಿಕಲ್ ಸೆಲ್ ಅಲ್ಲ, ಇದು ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಟ್ ಈಸ್ ಅ ಸೋರ್ಸ್ ಆಫ್ electrical energy. It is a source of electrical energy. And one more thing, it always converts chemical energy into electrical energy ಅಂತ ಹೇಳ್ತಾರೆ. Cell is a device which converts chemical energy into electrical energy. And for this we have to understand about what is EMF ಅಂದ್ರೆ ಮೀನಿಂಗ್ ಏನು ಅಂತ ನಮಗೆ ಗೊತ್ತಿರಬೇಕು. It is nothing but potential difference between the terminals of a cell in open circuit ಅಲ್ಲಿ ಈ ಎರಡು ಟರ್ಮಿನಲ್ಸ್ ಇರುತ್ತಲ್ವ, this is a battery symbol this is a battery symbol. Is a potential difference here. ನೋಡಿ, ಪಾಸಿಟಿವ್ ಮತ್ತು ನೆಗೆಟಿವ್, this is the symbol of the battery or a cell in circuit ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಪನ್ ಸರ್ಕ್ಯೂಟ್ ಅಂತಂದ್ರೆ ಈ ಟರ್ಮಿನಲ್ಸ್ ಅನ್ನೋದನ್ನ ಯಾವುದೇ ರೀತಿ ಎಲಿಮೆಂಟ್ಸ್ಗೆ ಕನೆಕ್ಟ್ ಮಾಡಿರಲ್ಲ. ಕನೆಕ್ಟ್ ಮಾಡದೇ ಇದ್ದಾಗ ಈ ಎರಡು ಟರ್ಮಿನಲ್ಸ್ ಮಧ್ಯದಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೋ ಅದನ್ನ EMF ಆಫ್ ಎ ಸೆಲ್ ಅಂತ ನಾವು ಕರಿತೀವಿ. EMF ಆಫ್ ಎ ಸೆಲ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ what is the internal resistance what is the internal resistance here? Is a opposition. It is nothing but opposition given by the cell for the flow of current ಅಂತ ಹೇಳ್ತಾರೆ. ನೋಡಿ, ಕರೆಂಟ್ ಅನ್ನೋದು ಒಂದು ಸೆಲ್ ಇಂದ ಹೋಗ್ಬೇಕು ಅಂತಂದಾಗ ಆ ಸೆಲ್ ಅನ್ನೋದು ಎಷ್ಟು ಅಪೋಸ್ ಮಾಡುತ್ತೋ ಅದನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಫ್ಲೋ ಆಫ್ ಕರೆಂಟ್. And see here, for a new cell
ಇಂಟರ್ನಲ್ ರೆಸಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು 0. ಆಗ್ಲೇ ಹೊಸದಾಗಿ ಪ್ರಿಪೇರ್ ಆಗಿರತಕ್ಕಂಥ ಸೆಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು 0 ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಒನ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. Terminal potential difference denoted by capital letter V. So see here, it is nothing but the potential difference between the terminals of a cell, terminals of a cell in closed circuit. ಯಾವಾಗಾದ್ರೆ ಸರ್ಕ್ಯೂಟ್ ನ ನಾವು ಕ್ಲೋಸ್ ಮಾಡಿರ್ತೀವೋ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದರ್ ಇಸ್ ಅ ರೆಸಿಸ್ಟರ್ ಹಿಯರ್, ಒಂದು ಆರ್ ಇದೆ, ನಿಮಗೆ ಒಂದು ಸೆಲ್ ನಾನು ಕನೆಕ್ಟ್ ಮಾಡಿದ್ದೀನಿ, ಇದ್ರ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್. ಅವಾಗ ಈ ಎರಡು ಟರ್ಮಿನಲ್ಸ್ ಮಧ್ಯದಲ್ಲಿರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಕರಿತೀವಿ. therefore you can say that V is equals to, ಹೇಗೆ ಬರೀತೀವಿ ನೋಡಿ ಇಲ್ಲಿ, E minus I into small r. ಇದು ಯಾವಾಗ ಮೈನಸ್ ಯಾವಾಗ ಬರುತ್ತೆ ಅಂತಂದಾಗ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ದ ಸೆಲ್ ಈಸ್ ಇನ್ ಡಿಸ್ಚಾರ್ಜಿಂಗ್ ಮೋಡ್, ಡಿಸ್ಚಾರ್ಜ್ ಆಗ್ತಾ ಇದ್ರೆ, ಕರೆಂಟ್ ಸೆಂಡ್ ಮಾಡ್ತಾ ಇದ್ದಾಗ ಅವಾಗ ಏನಾಗುತ್ತೆ ನಿಮಗೆ E ಮೈನಸ್ I ಇಂಟು ಆರ್ ಅಂತ ಬರುತ್ತೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದೇ ನಿಮಗೆ V ಈಸ್ ಈಕ್ವಲ್ಸ್ ಟು E ಪ್ಲಸ್ I ಇಂಟು ಸ್ಮಾಲ್ ಆರ್ ಅಂತ ನಾವು ಬರೀಬಹುದು. ಯಾವಾಗ ಅಂತಂದಾಗ ವೆನ್ ಎ ಸೆಲ್ ಈಸ್ ಇನ್ ಚಾರ್ಜಿಂಗ್ ಮೋಡ್, ಯಾವಾಗಾದ್ರೆ ಚಾರ್ಜಿಂಗ್ ಮೋಡ್ ಅಲ್ಲಿ ಇರುತ್ತೋ, ವೆನ್ ಎ ಸೆಲ್ ಈಸ್ ಇನ್ ಚಾರ್ಜಿಂಗ್ ಮೋಡ್ ಅಲ್ಲಿ ಇದ್ದಾಗ ಏನಾಗುತ್ತೆ, E ಪ್ಲಸ್ I ಇಂಟು ಸ್ಮಾಲ್ ಆರ್ ಅಂತ ನಾವು ಬರೀಬಹುದು. ಗಾಟ್ ದ ಪಾಯಿಂಟ್ ಸೊ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ, ಚಾರ್ಜಿಂಗ್ ಅಲ್ಲಿ ಇದ್ದ ಸೆಲ್ ಡಿಸ್ಚಾರ್ಜಿಂಗ್ ಅಲ್ಲಿ ಇದೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಡಿಸ್ಚಾರ್ಜಿಂಗ್ ಅಲ್ಲಿ ಇದ್ರೆ ಮೈನಸ್ ಬರುತ್ತೆ, ಚಾರ್ಜಿಂಗ್ ಅಲ್ಲಿ ಇದ್ರೆ ಪ್ಲಸ್ I ಇಂಟು ಸ್ಮಾಲ್ ಆರ್ ಅಂತ ನಿಮ್ಗೆ ಬರುತ್ತೆ. ದಟ್ ಈಸ್ ಅಬೌಟ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸೆಲ್ಸ್ ಇನ್ ಸೀರೀಸ್ ಕಾಂಬಿನೇಷನ್. So see here, how can we discuss this here? Cells in series combination ನೋಡಿ ಇಲ್ಲಿ, whenever we consider the two cells as shown in the figure, let E1, E2 are the EMFs, R1 and R2 are the internal resistances, then we can say that ಏನು ಬರೀಬಹುದು ಇಲ್ಲಿ, ಈ ಈಕ್ವಲೆಂಟ್ ಅನ್ನೋದು ಏನಾಗಿರುತ್ತೆ ಅಂತಂದಾಗ ಈ ಈಕ್ವಲೆಂಟ್ ಬಿಕಮ್ಸ್ E1 plus E2 ಅಂತ ನಾವು ಬರಿತೀವಿ. In the same manner for n different cells in series, we can write E equivalent becomes equals to E1 plus E2 plus E3 plus so on ಅಂತ ಹೇಳ್ತಾರೆ. In the same manner R equivalent ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ R1 plus R2 ಅಂತ ನಾವು ಬರೀಬಹುದು. In the same manner for n different ಅಂತಂದಾಗ R equivalent is equals to R1 plus R2 plus R3 plus so on ಅಂತ ನಾವು ಹೇಳ್ಬೋದು. And please make it different here. For n identical cells we can say that E equivalent becomes equals to n into E ಅಂತ ಬರುತ್ತೆ. and R equivalent ಅನ್ನೋದು ಏನಾಗಿರುತ್ತೆ ಅಂತಂದ್ರೆ n times the resistance of the individual cell ಅಂತ ನಾವು ಬರೀಬಹುದು. got the point equivalent EMF and equivalent resistance for n identical cells ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ cells which are having same EMFs and same internal resistance. same EMF ಇರಬೇಕು, same internal resistance ಇರಬೇಕು, ಅವಾಗ ಅದನ್ನ what is that identical cells ಅಂತ ನಾವು ಕರಿತೀವಿ. and later we have to understand about parallel combination of the cells. parallel combination ನೋಡಿ ಅರ್ಥ ಮಾಡಿಕೊಳ್ಳಿ, parallel combination of the cells here. so how can we represent this? So see here, whenever we consider the two cells as shown like this, let us say E1, E2 are the EMFs, R1, R2 are the internal resistances. Let us say I1 is the current coming from the cell 1, I2 is the current coming from the second cell. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ I becomes equals to
I1 ಪ್ಲಸ್ I2 ಅಂತ ನಾವು ಬರೀಬಹುದು. therefore ಈ ಈಕ್ವಲೆಂಟ್ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ಯು ಕ್ಯಾನ್ ರೈಟ್ ದಿಸ್ ಆಸ್ E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2 ಅಂತ ನಿಮಗೆ ಸಿಗುತ್ತೆ. ಇನ್ ದ ಸೇಮ್ ಮ್ಯಾನರ್ ಇದೆಲ್ಲ ಡೆರಿವೇಶನ್ ರೀ, ಇದು ನಿಮಗೆ 5 ಮಾರ್ಕ್ಸ್ ಡೆರಿವೇಶನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಅದೇ ಆರ್ ಈಕ್ವಲೆಂಟ್ ಅನ್ನೋದು R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ನಾವು ಬರೀಬಹುದು. R1 R2 ಡಿವೈಡ್ ಬೈ R1 ಪ್ಲಸ್ R2. Now please make a note. Please make a note that for n different cells or a general case ಅಂತ ಹೇಳ್ಬಿಡಿದೆ. For general case ಅಂತಂದ್ರೆ n number of cells ಇರುತ್ತೆ, n number of different cells, ಸೇಮ್ ಸೆಲ್ಸ್ ಅಲ್ಲ ಡಿಫರೆಂಟ್ ಸೆಲ್ಸ್ ಇದ್ದಾಗ ಏನಾಗಿರುತ್ತೆ ನೋಡಿ, ಇಲ್ಲಿ ಜನರಲ್ ಫಾರ್ಮುಲಾ E equivalent divided by R equivalent becomes equals to E1 by R1 plus E2 by R2 plus E3 by R3 plus so on ಅಂತ ನಾವು ಹೇಳಬಹುದು. This is the general case. This is general case. Got it? Later we have to understand what is effective here. 1 by R equivalent becomes equals to 1 by R1 plus 1 by R2 plus 1 by R3 plus so on ಅಂತ ಹೇಳ್ತಾರೆ. This is the equivalent internal resistance. So this is the point which you have to keep in our mind. Let us see here ಒಂದ್ಸರಿ ನೋಡಿ ಇಲ್ಲಿ for two cells as shown here. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡು ಸೆಲ್ ನಿಮಗೆ ಸೀರೀಸ್ ಕನೆಕ್ಟ್ ಮಾಡಿದ್ದೀವಿ. ಇದರ EMF E1 ಇಂಟರ್ನಲ್ ರೆಸಿಸ್ಟೆನ್ಸ್ R1, ಇದರ EMF E2 ಇಂಟರ್ನಲ್ ರೆಸಿಸ್ಟೆನ್ಸ್ R2. ನೋಡಿ ಆಪೋಸಿಟ್ ಡೈರೆಕ್ಷನ್ಲಿ ಕನೆಕ್ಟ್ ಮಾಡಿದ್ದೀವಿ. ಆಪೋಸಿಟ್ ಮೀನಿಂಗ್ ಅಂದ್ರೆ ಏನು ಅಂತಂದ್ರೆ ನೋಡಿ ಇಲ್ಲಿ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಆಫ್ ಸೆಕೆಂಡ್ ಸೆಲ್. ನಾರ್ಮಲ್ ಆಗಿ ಸೀರೀಸ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ negative of one cell should be connected to positive of another cell. Okay na, oppositely connected, then we can write E equivalent becomes equals to E1 difference E2 andre greater minus smaller baribeku. R equivalent becomes equals to R1 plus R2 anta navu ottira. So this is the thing we have to keep in our mind. Now let us understand how to calculate the current. In a simple circuit. Observe ಮಾಡಿ, in a simple circuit ಅಂದ್ರೆ there is a resistor, external resistance capital R, and a cell having the EMF E and internal resistance small r. Then what is the current here? Current I na ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದಾಗ it is the EMF divided by external resistance plus internal resistance. This is the formula for the calculation of current. ಅರ್ಥ ಆಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ? The current in the simple circuit is always be equal to EMF of the cell divided by external resistance plus the internal resistance. ಅದೇ ನಿಮಗೆ n number of resistors ಇದ್ರೆ R equivalent ತಗೋಬೇಕು. ಅದು n number of cells ಇದ್ರೆ ಈಕ್ವಲೆಂಟ್ EMF ತಗೋಬೇಕು. ಅಷ್ಟೇ ಅಲ್ಲ, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ತಗೋಬೇಕು. ನೋಡಿ ಇಲ್ಲಿ ಫಾರ್ n identical cells in parallel. That means ನೋಡಿ ಇಲ್ಲಿ ಹೇಗಿರುತ್ತೆ ಅಂತಂದಾಗ n number of cells ತಗೊಳ್ತಾ ಇದೀನಿ ಇಲ್ಲಿ. all are having same EMF. All are having same EMF. Okay, E comma R ಇಲ್ಲಿ E comma R like that. ಎಲ್ಲಾ ಸೆಲ್ಸ್ಗೂ ಸೇಮ್ EMF ಇದೆ, ಸೇಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಹಾಗಿದ್ದಾಗ what is the E parallel? E parallel is always equals to EMF of individual cell. ಒಂದು ಸೆಲ್ಗೆ ಎಷ್ಟು EMF ಇರುತ್ತೋ ಅಷ್ಟೇ EMF ಇರುತ್ತೆ ಈಕ್ವಲೆಂಟ್ ಅಲ್ಲೂ ಸಹ. ಬಟ್ R parallel ಏನಾಗಿರುತ್ತೆ ಅಂತಂದ್ರೆ it is equals to R by N. ಗೊತ್ತಾಯ್ತಲ್ವಾ? And later we have to understand, ಇಲ್ಲೇ ನೀನು ಒಂದು ಪಾಯಿಂಟ್ ನಾನು ಹೇಳೋದು ಮರ್ತ್ಬಿಟ್ಟೆ. Then what is the terminal potential difference here? Terminal potential difference V is equals to I into capital R ಅಂತ ಬರೀಬಹುದು. I into capital R. Therefore observe ಮಾಡಿ ನೀಟಾಗೆ, V becomes equals to E into capital R divided by
ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಅಂತ ನಾವು ಹೇಳ್ಬೋದು. ವಿ ಕಾಲ್ ಇಟ್ ಆಸ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲ ವೋಲ್ಟೇಜ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟಾರ್ ಅಂತಾನು ಕರೀಬಹುದು. ಗಾಟ್ ದ ಪಾಯಿಂಟ್ ಮಾ? So these are the things which you have to keep in our mind while understanding and solving the problems related to cells and its and their combination ಅಂತ ಹೇಳ್ತಾ ಇದೀವಿ. Now let us understand about what is Kirchhoff's laws. What is Kirchhoff's laws? ಬ್ರೀಫ್ ಆಗಿ ನಾವು ಹೇಳ್ತಾ ಇದ್ದೀವಿ. ವಾಟ್ ಈಸ್ ಕಿರ್ಚಾಫ್ಸ್ ಲಾಸ್? ಕಿರ್ಚಾಫ್ಸ್ ಲಾಸ್ ಯಾಕೆ ಬೇಕು ಅಂತಂದ್ರೆ ಟು ಸಾಲ್ವ್ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಂತ ನಾವು ಹೇಳ್ತಾ ಇದೀವಿ. ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ನ ಸಾಲ್ವ್ ಮಾಡೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಕಿರ್ಚಾಫ್ಸ್ ಲಾಸ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಫಸ್ಟ್ ಲಾ? ಫಸ್ಟ್ ಲಾನ ನಾವೇನಂತ ಕರಿಬಹುದು ಅಂತಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ KCL. ಫಸ್ಟ್ ಪಾಯಿಂಟ್ ನೋಡಿ ಇಲ್ಲಿ, it is based on, very very important here, based on law of conservation of charges here. Law of conservation of charge can neither be created nor be destroyed, but it can be transferred from one body to another body. So ಅದರ ಮೇಲೆ ಇದು ಕಿರ್ಚಾಫ್ಸ್ ಫಸ್ಟ್ ಲಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ವಾಟ್ ಇಸ್ ಸ್ಟೇಟ್ಮೆಂಟ್ ಹಿಯರ್ ಅಂತಂದ್ರೆ algebraic sum of the currents at the node always equal to 0 illa at the junction always equal to 0. ನೋಡಿ ಇಲ್ಲಿ ಹೇಗೆ ಎಕ್ಸಾಂಪಲ್ ನೋಡಿ ಇಲ್ಲಿ ಹೇಗೆ ಬರಿತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ us consider this is the point O, where we can say two or more branches meet. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೀಟ್ ಅನಲೈಸ್ ಮಾಡಿ ಈ ಕರೆಂಟ್ಸ್ ಹೇಗ್ ಬೇಕಾದ್ರೂ ತಗೋಬಹುದು ನೀವೇ. ನೋಡಿ ಇಲ್ಲಿ this is the current I1, this is the current I2 and this is the current I3, and let us say this is the current I4 and this is the current I5. Okay na? So neat analyze ಮಾಡೋಣ, no need to worry about that. This is the current I5. ಇವಾಗ ಕಿರ್ಚಾಫ್ಸ್ ಫಸ್ಟ್ ಲಾ ನಾವು ಅಪ್ಲೈ ಮಾಡಿದ್ದಾಗ ವಿ ಹ್ಯಾವ್ ಟು ಫಾಲೋ ಸೈನ್ ಕನ್ವೆನ್ಷನ್. ಏನ್ ಸೈನ್ ಕನ್ವೆನ್ಷನ್ಸ್ ಏನು ಅಂತಂದ್ರೆ ದ ಕರೆಂಟ್ಸ್ ವಿಚ್ ಆರ್ ಫ್ಲೋಯಿಂಗ್ ಟುವರ್ಡ್ಸ್ ದ ಜಂಕ್ಷನ್ ಆರ್ ಟೇಕನ್ ಆಸ್ ಪಾಸಿಟಿವ್. The currents which are flowing away from the junction are taken as a negative. Therefore, according to that sign convention, we can write ನೋಡಿ ಇಲ್ಲಿ I1, I3, I4 are flowing towards the junction. I2 and I5 are flowing away from the junction. Therefore, we can write it as I1 minus I2 plus I3 plus I4 minus I5 must become equal to 0. So, simplify ಮಾಡೋಣ. ಇಲ್ಲಿ ಏನು ಬರುತ್ತೆ ಅಂತ I1 plus I3 plus I4 will become equals to I2 plus I5 ಅಂತ ಬರೀತೀರ. What is the meaning of that here ಅಂತಂದ್ರೆ sum of the currents flowing towards the junction will become equal to sum of the currents flowing away from the junction. Got the point? This is how we have to understand about what is the Kirchhoff's current law or Kirchhoff's first law anta ಹೇಳ್ತಾರೆ. Later we have to understand about second law. What is the second law? Second law ಏನು ಹೇಳುತ್ತೆ ಅಂತಂದಾಗ we call this second law as loop law ಅಂತನೂ ಕರೀಬಹುದು, ಇಲ್ಲ ಅಂತಂದ್ರೆ KVL Kirchhoff's voltage law ಅಂತನೂ ಕರೀಬಹುದು. What is statement ಏನು ಅಂತಂದಾಗ ಅಬ್ಸರ್ವ್ ಮಾಡಿ, summation of E plus I into R must become equal to 0. Algebraic sum of EMFs and the product of current and resistance always equal to 0 for a loop. ಒಂದು ಕ್ಲೋಸ್ಡ್ ಲೂಪ್ ಇಲ್ಲ ಕ್ಲೋಸ್ ಸರ್ಕ್ಯೂಟ್ ನಾವು ತಗೊಂಡಿದ್ದಾಗ ಅದರಲ್ಲಿ ಏನಂತ ಬರೀಬಹುದು ನೋಡಿ ಇಲ್ಲಿ, summation of the EMF is also equals to algebraic sum of the product of current and resistance ಅಂತನೂ ಬರೀಬಹುದು for a closed loop. And here we have to follow the sign conventions. Sign conventions are very very important here. Before going to see the sign convention, let us understand that KVL is based on law of conservation of energy ಅಂತಾನೆ ಹೇಳ್ತಾರೆ.
ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದನ್ನ ಬೇಸ್ ಮಾಡ್ಕೊಂಡು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅನ್ನೋದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಲೇಟರ್ ಸಿ ಹಿಯರ್, ವಾಟ್ ಆರ್ ದ ಸೈನ್ ಕನ್ವೆನ್ಷನ್ ಸೈನ್ ಕನ್ವೆನ್ಷನ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸೈನ್ ಕನ್ವೆನ್ಷನ್ಸ್ ಅನ್ನೋದು. ಸೊ ಸಿ ಹಿಯರ್, ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂತಂದಾಗ, ಇಫ್ ದ ಕರೆಂಟ್ is in the is in the path of traverse is in the path of traverse is in the path of traverse, then the product I into R is taken as negative ಅಂತ ಹೇಳಿ, taken as a negative. ಓಕೆನಾ? ಸೆಕೆಂಡ್ ಪಾಯಿಂಟ್ ನೋಡಿ ಇಲ್ಲಿ, ಇಫ್ ದ ಕರೆಂಟ್ if the current is in opposite, if the current is in opposite to path of traverse then we can write I into R is taken as positive ಅಂತ ಹೇಳ್ತಾರೆ. ಅಂದ್ರೆ ನಾವು ಹೋಗೋ ದಾರಿಯಲ್ಲಿ, ಅದ್ರ ಲೂಪ್ ಅಲ್ಲಿ, ಸರ್ಕ್ಯೂಟ್ ಅಲ್ಲಿ ನಾವೊಂದು ದಾರಿನ ಚೂಸ್ ಮಾಡಿರ್ತೀವಿ. ಆ ದಾರಿಯಲ್ಲಿ ಅಂದ್ರೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇರ್ತೀವೋ ಆ ಪಾತ್ ಅಲ್ಲಿ ಕರೆಂಟ್ ಅನ್ನೋದು ನಮ್ಮ ಡೈರೆಕ್ಷನ್ ಅಲ್ಲೇ ಬರ್ತಾ ಇದ್ರೆ ಅವಾಗ I ಇಂಟು ಆರ್ ನಾವು ಮೈನಸ್ ಅಂತ ತಗೋಬೇಕು. ನಮಗೇನಾದ್ರೂ ಕರೆಂಟ್ ಆಪೋಸಿಟ್ ಆಗಿ ಬರ್ತಾ ಇದ್ರೆ ಅವಾಗ I ಇಂಟು ಆರ್ ನಾವು ಪ್ಲಸ್ ಅಂತ ನಾವು ತಗೋಬೇಕು. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ that if we move from positive terminal to negative terminal of a cell in the path of traverse, ನಾವು ಹೋಗೋ ದಾರಿಯಲ್ಲಿ ಏನಾದ್ರು ಸೆಲ್ ಬಂದಿದೆ, ಆ ಸೆಲ್ ಅಲ್ಲಿ ನಾವು ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಹೋಗಿದ್ದಾಗ then we can say EMF is always taken as negative ಅಂತ ಹೇಳ್ತಾರೆ, because we are moving from high potential to low potential. In the same manner, if we move from ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಬೇಕು, negative to positive terminal of a cell in the path of traverse path of traverse ಅಂದ್ರೆ ಮೀನಿಂಗ್ ಗೊತ್ತಾಯ್ತಲ್ವಾ, ನಾವು ಹೋಗೋದಕ್ಕಂತ ದಾರಿಯಲ್ಲಿ then we can take EMF is positive. Got the point? So these are the sign conventions we have to keep in our mind while applying Kirchhoff's laws ಆಗಿರಬಹುದು, ಇಲ್ಲ Kirchhoff's rules ಆಗಿರಬಹುದು. Now let us see here a very important that is Wheatstone bridge. So see here, this one of the network or the bridge which can be understood or which can be explained based on what ಅಂತಂದಾಗ ಇದು Kirchhoff's loop law. ಸೊ ಏನು ಹೇಗಿರುತ್ತೆ ನೋಡಿ, ಇಲ್ಲಿ ಹೇಗಿರುತ್ತೆ ಇದು ಅಂತಂದಾಗ ಅಬ್ಸರ್ವ್ ಮಾಡಿ, let us say this is P and Wheatstone bridge ಅನ್ನೋದು ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. A B C and D. ನೋಡಿ, ಬಿ ಗೆ ಮತ್ತೆ ಡಿ ಗೆ ಒಂದು ಗ್ಯಾಲ್ವನೋಮೀಟರ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. and A and C are connected to a cell. PQ is Q, let us say this is R and this is S. ನೋಡಿ, ಬ್ರಿಡ್ಜ್ ಅನ್ನೋದು ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಕಂಡೀಷನ್ ಏನು ಅಂತಂದಾಗ ಅಬ್ಸರ್ವ್ ಮಾಡಿ, ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಸಿ ಹಿಯರ್ ನೋಡಿ, ಅಬ್ಸರ್ವ್ ಮಾಡಿ, ಫಾರ್ ಬ್ರಿಡ್ಜ್ to be balanced, okay, what is the condition here? Current through the galvanometer must be equal to 0. Current through the galvanometer must be equal to 0. And later we have to understand that what is the balancing condition here? Balancing condition ಅನ್ನೋದು ಏನಾಗಿರುತ್ತೆ ಅಂತಂದ್ರೆ, we can write it as P by Q is equal to R by S. ಇದರ ಡೆರಿವೇಶನ್ ಸಹ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ 5 ಮಾರ್ಕ್ಸ್ಗೆ. ಎಷ್ಟು ಸರಿ ಕೇಳಿರ್ತಾರೆ ಅಷ್ಟು ಸರಿ ಕೇಳಿದ್ದಾರೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್. ಓಕೆ, ಅಂಡ್ ಲೇಟರ್ ವೆನ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್, ಯಾವಾಗಾದ್ರೆ ಬ್ರಿಡ್ಜ್ ಅನ್ನೋದು
balance ಆಗಿರುತ್ತೆ, when the bridge is balanced, then we can write R equivalent becomes equals to P plus Q into R plus S divided by P plus Q plus R plus S ಅಂತ ನಾವು ಹೇಳ್ಬೋದು. Is the equivalent resistance of a balanced Wheatstone network or Wheatstone bridge. ಗೊತ್ತಾಯ್ತಲ್ವಾ? So these are the important points which you have to learn and which you have to practice as many times as possible from the chapter current electricity. Okay, ಇನ್ನು ನಿಮಗೆ ಟಾಪಿಕ್ಸ್ ಬರಬೇಕು ಅಂತಂದಿದ್ದಾಗ whenever we go to the ನೆಕ್ಸ್ಟ್ ಟಾಪಿಕ್ ಅಪ್ಲಿಕೇಶನ್ಸ್ ಆಫ್ Wheatstone ಬ್ರಿಡ್ಜ್ ಅಂದ್ರೆ ಮೀಟರ್ ಬ್ರಿಡ್ಜ್ ಅಂತ ಬರುತ್ತೆ, ಪೊಟೆನ್ಶಿಯೋಮೀಟರ್ ಅನ್ನೋದು ಸಿಹೆ ಇದೆ. ಬಟ್ ಆ ಎರಡೂ ಟಾಪಿಕ್ಸ್ ನ ನಮ್ಮ ಸಿಲೆಬಸ್ ಇಂದ ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ನೋ ನೀಡ್ ಟು ವರಿ ಅಬೌಟ್ ದೋಸ್ ಟು ಟಾಪಿಕ್ಸ್. ಮೋಸ್ಟ್ ಪ್ರಾಬಬ್ಲಿ ಅದರಿಂದ ನಿಮಗೆ ಕ್ವಶನ್ಸ್ ಅನ್ನೋದು ಬರೋದಿಲ್ಲ ಫಾರ್ ಅವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಈಚ್ ಅಂಡ್ ಎವರಿ ಪಾಯಿಂಟ್ ಫ್ರಮ್ ದಿಸ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಗಾಟ್ ಇಟ್ ಮಾ? ಸೊ please prepare well, use this series and prepare well. And if you have any doubt at any point, please comment, I will explain to you. Okay, thank you very much.